ಜೆಡಿಎಸ್ನವರ ಬಳಿ ದಾಖಲೆ ಇದ್ದರೆ ತನಿಖಾ ಸಂಸ್ಥೆಗಳಿಗೆ ನೀಡಲಿ, ಅದು ಬಿಟ್ಟು ಸುಖಸುಮ್ಮನೆ ಸುಳ್ಳು ಪೊಳ್ಳು ಹೇಳಿಕೆಗಳ ಬೇಡವೆಂದು ಕಾಂಗ್ರೆಸ್ ಮುಖಂಡ ಲಚ್ಚಪ್ಪ ಜಮಾದಾರ್ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೆಡಿಎಸ್ನವರ ಹತ್ತಿರ ದಾಖಲೆಗಳಿದ್ದರೆ ಅವುಗಳನ್ನು ಸಂಬಂಧಿತ ತನಿಖಾ ಸಂಸ್ಥೆಗಳಿಗೆ ಸಲ್ಲಿಸಲಿ. ಸುಖಸುಮ್ಮನೆ ಪೊಳ್ಳು ಹೇಳಿಕೆಗಳನ್ನು ನೀಡಿ ಜನರಲ್ಲಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದು ಹೇಳಿದರು. ರಾಜಕೀಯ ಲಾಭಕ್ಕಾಗಿ ಆಧಾರರಹಿತ ಆರೋಪ ಮಾಡುವುದು ತಪ್ಪು ಎಂದು ತಿಳಿಸಿದರು. ಸಾರ್ವಜನಿಕ ವಿಷಯಗಳ ಬಗ್ಗೆ ಮಾತನಾಡುವಾಗ ಹೊಣೆಗಾರಿಕೆಯಿಂದ ವರ್ತಿಸಬೇಕು ಎಂದು ಸಲಹೆ ನೀಡಿದರು. ಜನತೆಗೆ ಸತ್ಯಾಂಶ ತಿಳಿಯುವ ಹಕ್ಕು ಇದೆ, ಆದ್ದರಿಂದ ದಾಖಲೆಗಳಿದ್ದರೆ ಬಹಿರಂಗಪಡಿಸಲಿ, ಇಲ್ಲವಾದರೆ ಅನಾವಶ್ಯಕ ಹೇಳಿಕೆಗಳನ್ನು ನೀಡುವುದನ್ನು ನಿಲ್ಲಿಸಬೇಕೆಂದು ಕಿಡಿಕಾರಿದರು. ಲಿಂಗಾಯತ ಅಸ್ತ್ರ ಬಳಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರ ಕುರಿತು ಪ್ರಶ್ನಿಸಿದ ಪತ್ರಕರ್ತರಿಗೆ ಉತ್ತರಿಸಿದ ಅವರು, ಜಾತಿ ಪದ ಬಳಸಿರುವುದು ಸರಿಯಲ್ಲ. ಶಾಸಕರು ಒಂದು ಸಮುದಾಯಕ್ಕೆ ಮಾತ್ರವಲ್ಲ, ಎಲ್ಲ ವರ್ಗದ ಜನರಿಗೆ ಪ್ರತಿನಿಧಿಗಳು. ನಮ್ಮ ಪಕ್ಷದ ಕೆಲವು ಮುಖಂಡರ ಮಾತಿಗೆ ನಾನು ಒಪ್ಪುವುದಿಲ್ಲ ಎಂದು ತಮ್ಮದೇ ಪಕ್ಷದ ನಾಯಕರಿಗೆ ಕಿವಿ ಮಾತನ್ನು ಹೇಳಿದರು. ಅಲ್ಲದೆ ದಾಖಲೆ ಕೊಡಲು ಸಿದ್ಧ, ವೇದಿಕೆ ರೆಡಿ ಮಾಡಿ ಎಂದು ಸವಾಲು ಹಾಕಿರುವ ಜೆಡಿಎಸ್ ನಾಯಕರಿಗೆ ತಿರುಗೇಟು ನೀಡಿದ ಅವರು, ಇಲ್ಲಿ ವೇದಿಕೆ ನಿರ್ಮಿಸುವ ಅವಶ್ಯಕತೆ ಇಲ್ಲ. ಕಾನೂನಿನ ಅಡಿಯಲ್ಲಿ ನಿಮ್ಮ ಬಳಿ ದಾಖಲೆ ಇದ್ದರೆ ಸಂಬಂಧಿತ ಅಧಿಕಾರಿಗಳಿಗೆ ದೂರು ನೀಡಿ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ. ನಾಟಿಕರವರು ಆರೋಪ ಮಾಡಿದ ಹಾಗೆ ಬೇನಾಮಿ ಆಸ್ತಿ ಮಾಡಿದ್ದಾರೆ ಶಾಸಕರು ಪುತ್ರರು ಹೇಳ್ತಾರೆ. ದಾಖಲೆಗಳನ್ನು ಕೊಡಿದೆ ಅಂದ್ರೆ ಕಣ್ಮುಂದೆ ಇದೆ. ಬೆಂಗಳೂರಲ್ಲಿ ಮನೆ ತಗೊಂಡು 2018ರಲ್ಲಿ ಎಂ.ವೈ. ಪಾಟೀಲ್ ಚುನಾವಣೆ ಸ್ಪರ್ಧಿಸುವ ಪೂರ್ವದಲ್ಲಿ ಅವರ ಹಳೆ ಮನೆಯನ್ನ ಒತ್ತೆ ಇಡುವಂತ ಸ್ಥಿತಿಯಲ್ಲಿದ್ರು. ಇವಾಗ ನೋಡಿದ್ರೆ ಕಳೆದ 7 ವರ್ಷದಲ್ಲಿ ಅವರ ಆಸ್ತಿ 10 ಪಟ್ಟು ಜಾಸ್ತಿ ಆಗಿದೆ. ಅವರು ಬೆಂಗಳೂರಲ್ಲಿ ಮನೆ ಕಟ್ಟಿದ್ದಾರೆ, ಹಾಸ್ಪಿಟಲ್ ಕಲಬುರಗಿಯಲ್ಲಿ ಕಟ್ಟಿದ್ದಾರೆ, ಮತ್ತು ಕಲಬುರಗಿಯಲ್ಲಿ ಇನ್ನೊಂದು ಬಗಲೇ ಕಟ್ಟಿದ್ದಾರೆ, ಜಿನ್ ಫ್ಯಾಕ್ಟ್ರಿ ಕಟ್ಟಿದ್ರು. ಇವೆಲ್ಲ ಒಬ್ಬರು ಶಾಸಕರಾಗಿ ಹೆಂಗ್ ಪಡ್ಲಿಕ್ಕೆ ಸಾಧ್ಯ ಆಯ್ತು? ಇದು ಬೇನಾಮಿ ಆಸ್ತಿ ಅಂತ ಹೇಳ್ತಾರೆ. ಬೇನಾಮಿ ಆಸ್ತಿ ಅಲ್ಲಕ್ಕೆ ಇವ್ರ ಬಳಿ ಏನು ದಾಖಲೆ? ಬಹಿರಂಗ ಚರ್ಚೆಗೆ ಬಂದ್ರಿ, ನಾವು ಕೊಡ್ತೀವಿ. ಚರ್ಚೆ ಯಾಕೆ ಬರಬೇಕು? ಇನ್ಕಮ್ ಟ್ಯಾಕ್ಸ್ ಅದ ಭಾರತ ದೇಶದಾಗ, ಕೊಟ್ಟಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಇದ, ಅದು ನಮ್ಮ ಅಧಿಕಾರಿಗಳಿಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಇದೆ, ನಿಮ್ಮ GST ಅದ, ನಮ್ಮ ಅಧಿಕಾರಿ ಅವರಲ್ಲ, ಅವ್ರು ಕೇಂದ್ರ ಸರ್ಕಾರ ಅಧಿಕಾರಿಗಳು. ಸರ್ಕಾರ ಇದೆ, ಕಾಂಗ್ರೆಸ್ MLA-ಗಳಿದ್ದಾರೆ. ಹೀಗಾಗಿ ಅವರೇ ಸರ್ಕಾರ ಇರೋದ್ರಿಂದ ಅವರಿಗೆ ತನಿಖೆ ಮಾಡ್ತಾ ಇಲ್ಲ ಯಾರು ಕೂಡ. ಈಗಾಗಲೇ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಕೊಟ್ಟಿರಿ, ತನಿಖೆ ಮಾಡಲಿ, ಇಲಾಖೆ ಮುಂದೆ ಕೂತ್ ಹೋಗಿ ಧರಣಿ ಮಾಡ್ರಿ. ಹಾಗಾದ್ರೆ ನಿಮ್ ಶಾಸಕರು ಕ್ಲೀನ್ ಹ್ಯಾಂಡೆಡ್ ಇದ್ದಾರೆ. ಕ್ಲೀನ್ ಹ್ಯಾಂಡ್ ಸವಾಲೇ ಇಲ್ಲ. ಯಾರು ಶಾಸಕರು ಈಗ ಅಲ್ಲಿ ಭ್ರಷ್ಟಾಚಾರ ಯಾರು ಮಾಡ್ಯಾರ? ಯಾವಾಗ ಅದು ಬಹಿರಂಗವಾಗಿ ದಾಖಲೆ ಸಮೇತ ಹೊರಗೆ ಬರ್ತದ, ಈ ದಾಖಲೆ ಸಮೇತ ಏನಾದರೂ ಅಲ್ಲಿ ಹೊಂಟು ಅಧಿಕಾರಿಗಳು ಚರ್ಚೆ ಮಾಡಿದ್ರಂದ್ರೆ ಅವಾಗ ಅದು ಬೇನಾಮಿ ಅಂತ ಅವರೇ ಹೇಳ್ತಾರೆ. ನಿಮ್ಗೆ ಬೇನಾಮಿ ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ಈಗ ಲ್ಯಾಂಡ್ ಆರ್ಮಿ ಕತೆ ಇರುತ್ತೆ. ಈಗ ಇಡೀ ತಾಲೂಕಿನಲ್ಲಿ ಎಲ್ಲಾ ಕಡೆ ಲ್ಯಾಂಡ್ ಆರ್ಮಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕೆಲಸಗಳನ್ನ ಕೊಡ್ತಾರೆ. ಆ ಅಧಿಕಾರಿಗಳು ಶಾಸಕರ ಮನೆಯಲ್ಲಿ ಹಾಜರಾತಿ ಆಗ್ತಾರೆ ವಿನ ಎಲ್ಲಿ ಒಂದೇ ಒಂದು ಕಡೆ ಬಂದು ತಾಲೂಕಿನಲ್ಲಿ ಪ್ರೆಸೆನ್ಸಿ ಕೊಡಲ್ಲ, ಜನ ಕೈಗೆ ಸಿಗಲ್ಲ. ಯಾಕಂದ್ರೆ ಬೇನಾಮಿ ಆಸ್ತಿ ಮಾಡೋದಕ್ಕೆ ಪೂರಕವಾದಂತ ಒಂದೇ ಒಂದು ಇಲಾಖೆ ಇರೋದು PWD ಮತ್ತು ಲ್ಯಾಂಡ್ ಆರ್ಮಿ ಅಂತ ಹೇಳ್ತಾರೆ ಅವರು. ಈ ಇಲಾಖೆ PWD ಇಲಾಖೆ BJP ಸರ್ಕಾರ ಇದ್ದಾಗೂ ಅದ. ಇವತ್ತು BJP ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ. ಯಾವ ಇಲಾಖೆಗೆ ನೀವು ಈ ಥರದ ಆರೋಪ ಮಾಡೋದು ಸರಿ ಅನ್ಸಲ್ಲ. ನೀವು ಆ ಇಲಾಖೆ ಬಗ್ಗೆ ಹೋರಿ, ಕೇಳ್ರಿ, ತನಿಖೆ ಮಾಡಿಸ್ರಿ, ಅವಾಗ ನೀವೇನಪ್ಪ ಮಾಡೋ ಆರೋಪ ಸರಿ ಅಂತ ಹೇಳ್ತೀವಿ. ದಾಖಲೆ ಕೊಡ್ತೀವಿ, ನೀವು ತನಿಖೆ ಮಾಡಿಸ್ತೀರಾ ಅಂತ ಕೇಳ್ತಾರ ಅವ್ರು. ಯಾಕ ನಿಮ್ಮ ಕೈಲಿ ಆಗಲ್ಲ? ನಾವು ದಾಖಲೆ ನಾವು ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗ್ತಾ ಇಲ್ಲ. ನಿಮ್ಮ ಕೈಲಿ ಆಗಲ್ಲ. ಸರ್ಕಾರ ನಿಮ್ಮದು ತನಿಖೆ ಮಾಡಿಸ್ತೀರೇನೋ ದಾಖಲೆ. ಇವತ್ತು BJP JDS ಕೇಂದ್ರ ಸರ್ಕಾರ ಇದೆ ದೇಶದಲ್ಲಿ, ನಿಮಗೆ ಹೆಚ್ಚಿಗೆ ಪವರ್ ಅದ. ಇವತ್ತು ಈ ನಿಮ್ಮದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಇವತ್ತು ಕೇಂದ್ರದ ಅಧೀನದಲ್ಲಿ ನಡೀತಾವ. ಎಲ್ಲೋ ಎಷ್ಟೋ ಕಡೆ ಇವತ್ತು ಅದನ್ನು ಬಳಸ್ಕೊಂಡು ಯಾರಿಗೆ ಇಡೀ ಚೂ ಬಿಡ್ತೀರಿ, ಯಾರಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸ್ತೀರಿ, ಯಾರು ನಿಮ್ಮ ಪಕ್ಷಕ್ಕೆ ಬಂದ್ರು ಅಂದ್ರೆ ವಾಷಿಂಗ್ ಮಷಿನ್ದಾಗ ಹಾಕಿ ಪಾಸ್ ಮಾಡ್ತೀರಿ. ಇದು ಕೇಂದ್ರ ಸರ್ಕಾರದಲ್ಲಿ ನಿಂಬಲ್ಲಿ ಮಾಡಿಸ್ರಿ. ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿಗಳ ಶಾಸಕರು, ಜನರಿಗಾಗಿರ್ತಕ್ಕಂಥ ಶಾಸಕರು, ಲಿಂಗಾಯತ ಶಾಸಕರು. ನೋಡಿ, ಶಾಸಕರು ಇವತ್ತು ಜನಪ್ರತಿನಿಧಿಗಳ ಶಾಸಕರು ಅಲ್ಲ, ಜನಸಾಮಾನ್ಯರ ಈ ತಾಲೂಕಿನ ಕ್ಷೇತ್ರದ ಶಾಸಕರು. ಅವ್ರ ಬೆಲೆ ಎಲ್ಲರೂ ಇವತ್ತು JSದವ್ರು ಇರ್ಬೋದು, BJP ಅವ್ರು ಇರ್ಬೋದು, ಬೇರೆ ಬೇರೆ ಪಕ್ಷದವ್ರು ಇರ್ಬೋದು, ಎಲ್ಲರೂ ಕೂಡ ಯಾವಾಗ ಚುನಾವಣೆ ಆಗ್ತದೆ, ಯಾರು ಆರಿಸಿ ಬಂದು ಶಾಸಕರಾಗ್ತಾರೆ ಅವರು ಎಲ್ಲರಿಗೆ ಸಮಾನವಾಗಿ ನೋಡುವಂಥ ಒಂದು ವ್ಯವಸ್ಥೆ ಇದೆ. ಯಾರು ಕೂಡ ಅವ್ರ ಹತ್ರ ಹೋಗ್ಬೋದು, ಕೆಲಸ ಕೇಳ್ಬೋದು. ಎಲ್ಲರೇ ಇಂಥ ಕೆಲಸ ಪೆಂಡಿಂಗ್ ಉಳಿದಪ್ಪ ಅಂದ್ರೆ ಇಲ್ಲಿ ಪೆಂಡಿಂಗ್ ಉಳಿದವ್ರಿ ಕೆಲಸ ಮಾಡಿಸ್ರಿ ಅಂತ ಎಲ್ಲರೂ ಹೋಗ್ಬೋದು. ಅದು ಎಲ್ಲರ ಜನಸಾಮಾನ್ಯರ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿರುವ ಶಾಸಕರು.
ಪ್ರಜಾಪ್ರಭುತ್ವದಲ್ಲಿ ಆಡಳಿತಾರೂಢ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಕೇಳುವಂತ ರೈಟ್ಸ್ ಎಲ್ಲಾ ಪ್ರಜೆಗಳಿಗೂ ಇದೆ. ಅದನ್ನ ಕೇಳಿದ್ರೆ ನಾವು ಲಿಂಗಾಯತ ಶಾಸಕರು ಅನ್ನುವಂತ ಕಾರಣಕ್ಕಾಗಿ ನೀವೆಲ್ಲ ಈ ರೀತಿ ಕೇಳ್ತಾ ಇದ್ದೀರಿ. ನಾವು ಲಿಂಗಾಯತರು ಸುಮ್ಮನೆ ಕೂಡಲ್ಲ ಅಂತ ಹೇಳಿ ಬ್ಲಾಕ್ ಆಗದ ಸಮಿತಿ ಮುಖಾಂತರ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಿಮ್ ನಾಯಕರು, ನಿಮ್ ಶಾಸಕರ ಬಗ್ಗೆ. ಶಾಸಕರು ಲಿಂಗಾಯತ ಶಾಸಕರು ಏನು ಇಡೀ ತಾಲೂಕಿನ ಎಲ್ಲಾ ಸರ್ವ ಜನಾಂಗದ ಶಾಸಕರು ಅಂತ ನಮ್ಮ ಪ್ರಶ್ನೆ. ಇಲ್ಲ ನೋಡಿ, ಇವತ್ತು ಲಿಂಗಾಯತ ಶಾಸಕರು ಅಂತ ಹೇಳಿ ಏನು ಬಿಂಬಿಸೋದು ಸರಿಯಲ್ಲ. ಯಾರೇ ಇರಲಿ, ಒಂದು ನಮ್ಮ ಪಕ್ಷದವರು ಇರಲಿ, ಯಾರೇ ಇರಲಿ, ಇವತ್ತು ಅವ್ರ ಸಮಾಜ ವಿಷಯ ಬಂದಾಗ ಅವ್ರ ಸಮಾಜದಲ್ಲಿ ಅವರು ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ಬೋದು. ನಮ್ಮ ಸಮಾಜದವ್ರು ಶಾಸಕರು ಅಂತ ಹೇಳ್ಬೋದು. ಆದರೆ ತಾಲೂಕಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಾಗ ಶಾಸಕರಪ್ಪ ಅಂದ್ರೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಮೈನಾರಿಟಿ ಇವತ್ತು ಕಡೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ನಮ್ಮ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಒಬ್ಬ ಕಟ್ಟ ಕಡೆಯ ಮನುಷ್ಯ ಇವತ್ತು ಅವ ಜೋಪಿಡಿದಾಗ ವಾಸ ಮಾಡ್ತಾನಂದ್ರೂ ಕೂಡ ಅವನಿಗೆ ಅಷ್ಟೇ ಹಕ್ಕದ. ಅದು ಅವರೆಲ್ಲರ ಪರವಾಗಿ ಶಾಸಕರು ಇರ್ತಾರೆ. ಇದು ಯಾವುದೇ ಜಾತಿ ಇದರಲ್ಲಿ ತರುವಂಥ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ಇದ್ದಾರೆ ಇವತ್ತು ಯಾರು ಬೇರೆ ಬೇರೆ ಜಾತಿಗೆ ಮಾಡ್ಕೊತ ಹೋದರೆ ಇದು ಪ್ರಜಾಪ್ರಭುತ್ವ ಅನಿಸಲ್ಲ. ಅದಕ್ಕೆ ಎಲ್ಲರ ಶಾಸಕರು ನಾವು ಹೇಳ್ತೀವಿ ಅಷ್ಟೇ. ಈಗ ಅಭಿವೃದ್ಧಿ ವಿಷಯವಾಗಿ ಹೇಳಿದ್ರಿ, ಎಲ್ಲಾ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಮ್ಮ ಅಫ್ಜಲ್ಪುರ್ಗೂ ಪಕ್ಕದ ಆಲ್ಮೇಲ್ ತಾಲೂಕು ರೀಸೆಂಟ್ ಆಗಿ ನಡೀತಾ ಇದೆ ಕೆಲಸ. ಇಲ್ಲಿ ಡಿವೈಡರ್ ಕಾಮಗಾರಿ ಕಣ್ಮುಂದೆ ನಡೀತಾ ಇದೆ. ಏನ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಮಗಾರಿ ಅತ್ಯುತ್ತಮವಾಗಿ ನಡೀತಾ ಇದೆ. ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ, ಪ್ರಜೆಗಳಿಗೆ ಒಂದು ನ್ಯಾಯ. ಆ ರಸ್ತೆ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ನೀವು ಶೌಚಾಲಯ ಕಟ್ತೀರಿ, ಅದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಕೂಡ ಜಿದ್ದಿನಿಂದ ಅಧಿಕಾರಿಗಳು ಹೆಚ್ಚಿಸಿ ನೀವು ನಿಮ್ಮ ಕಾಂಗ್ರೆಸ್ ಶಾಸಕರೇ ನಿಮ್ಮ ಅಧಿಕಾರಿಗಳನ್ನು ಇಟ್ಕೊಂಡು ಶೌಚಾಲಯವನ್ನ ಕಟ್ತಾರೆ. ಇಲ್ಲಿ ನೀವು ಡಿವೈಡರ್ ಕಾಮಗಾರಿ ನೋಡಿದ್ರೆ ಒಂದು ಸಣ್ಣ ಒಂದು ಹಂದಿ ಕೂಡ ಅದರ ಮೇಲೆ ದಾಟಿ ಹೋಗುವಂತ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದೇ ಪಕ್ಕದಲ್ಲಿ ಆಲ್ಮೇಲ್ ನೋಡಿದ್ರೆ, ಆಲ್ಮೇಲ್ ಅನ್ನ ಕಂಪೇರ್ ಮಾಡಿದ್ರೆ ನಿಮ್ಮ ಶಾಸಕರು ಮಾಡಿರ್ತಕ್ಕಂಥ ಕಾರ್ಯ ಈ ನಗರದ ಪಟ್ಟಣದಲ್ಲಿ ಶೂನ್ಯ ಅಂತ ಕಾಣಿಸ್ತದೆ. ನೀವು ಕೇವಲ ಆಲ್ಮೇಲ್ ಒಂದೇ ಪಟ್ಟಣ ನೋಡ್ಲಿಕ್ಕೆ ಹೋಗಬೇಡ್ರಿ. ಅಫ್ಜಲ್ಪುರ್ ಅಂದರೆ ಒಂದು ದೊಡ್ಡ ಕ್ಷೇತ್ರ, ಸುಮಾರು 138 ಕಿಲೋಮೀಟರ್ ವ್ಯಾಪ್ತಿಯ ಒಂದು ದೊಡ್ಡ ಕ್ಷೇತ್ರ. ಇಲ್ಲಿ ಸಾಕಷ್ಟು ಅನುದಾನಗಳು ತಂದಿದ್ದಾರೆ. ಇವತ್ತು ನೀರಾವರಿ ಅಲ್ಲಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಾಗ್ತಾ ಇವೆ. ಇವತ್ತು ಕೌಲ್ಗ ಅಲ್ಲಿ ಕೂಡ ಎಸ್ಟಿಮೇಟ್ ಮಾಡಿಸಿದ್ದಾರೆ ಪೈಪ್ಲೈನ್ ರೈತರಿಗೆ. ಕೆಲವು ಏರಿಯಾದಲ್ಲಿರುವಂಥ ರೈತರ ಲಕ್ಷ ಜನ ರೈತರಿಗೆ ಇವತ್ತು ಅಫ್ಜಲ್ಪುರ್ ನಗರ ನೀವು ಡಿವೈಡರ್ ಬಗ್ಗೆ ಸಾಕಷ್ಟು ಜನ ಆರೋಪಗಳು ಮಾಡ್ಯಾರ. ಈ ಹಿಂದೆ ಕೂಡ ಆರೋಪಗಳು ಮಾಡ್ಯಾರ. ಆ ಆರೋಪಗಳು ಯಾಕೆ ತಣ್ಣಗಾದವು? ಇವತ್ತು ಕೆಲಸ ಎಷ್ಟು ಮಾಡಕತ್ತಾರ, ಎಸ್ಟಿಮೇಟ್ ಹೆಂಗೆ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಿರ್ತಾರೆ. ಒಬ್ಬ ಗುತ್ತಿಗೆದಾರ ಅವರ ಅಧಿಕಾರಿಗಳು ಮಾಡಿದ್ದ ಎಸ್ಟಿಮೇಟ್ ಪ್ರಕಾರನೇ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಹಂದಿ ದಾಟತ್ತ ಎಸ್ಟಿಮೇಟ್ ಮಾಡಿದ್ರಂದ್ರೆ ಅದು ಹಂದಿ ದಾಟೋ ಅಷ್ಟೇ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಕುದುರೆ ಒಂದ್ಸಲ ನೀವು ಇದ್ರಾಗ ನೋಡ್ಬೇಕು, ಕುದುರೆ ರೇಸ್ನಾಗ 5 ಫೀಟ್ ಮ್ಯಾಗ ಹಿಂಗೆ ಜಂಪ್ ಮಾಡಿಸ್ತಾರೆ. ಆ ರೀತಿಯಾದ ಅನುದಾನ ಇಲ್ಲಿ ಕೊಟ್ರಂದ್ರೆ ಅಂಥದನ್ನು ಅಲ್ಲಿ ಕೆಲಸ ಗುತ್ತಿಗೆದಾರ ಮಾಡ್ತಾರೆ. ಅದಕ್ಕೆ ಅದ್ರ ಪ್ರಕಾರ ಏನು ಅನುದಾನ ಕೊಟ್ಟಿದ್ರು ಅದ್ರ ಪ್ರಕಾರ ಒಂದು ಎಸ್ಟಿಮೇಟ್ ಇರ್ತದೆ. ಆ ಎಸ್ಟಿಮೇಟ್ನಾಗ ಇದನ್ನ ರೀಯಾಗಿ ಕನ್ಸ್ಟ್ರಕ್ಟ್ ಮಾಡಿ ಅಂತ ಜಿಲ್ಲಾಧಿಕಾರಿಗಳೇ ಕೊಟ್ಟರು. ಆದ್ರೂ ಕೂಡ ನಿಮ್ಗೆ ಇದು ಸರಿ ಅನಿಸ್ತದೆ ಅನ್ನುವಂತ ವಾದ ಮಾಡ್ತಾರೆ. ಇಲ್ಲ, ಸರಿ ಅಂತಲ್ಲ. ಅಲ್ಲಿ ಏನು ಎಸ್ಟಿಮೇಟ್ ತಯಾರಾಗಿತ್ತು ಆ ಎಸ್ಟಿಮೇಟ್ ಪ್ರಕಾರ ಗುತ್ತಿಗೆದಾರ ಕೆಲಸ ಮಾಡಿದ್ದಾನೆ. ಯಾಕಂದ್ರೆ ಸಾಕಷ್ಟು ಜನ ಆರೋಪ ಮಾಡ್ಯಾರ, ನಾವು ಕೂಡ ಕೇಳಿದ್ದೀವಿ. ಆದರೆ ಎಸ್ಟಿಮೇಟ್ ಏನದ ಅದ್ರ ಪ್ರಕಾರ ಯಾವ ಕೆಲಸ ಮಾಡಬೇಕು. 2006 ಅದು ಶ್ರೀಮಂತರು ಕೊಡ್ತೀನಂತ ಅನ್ನಂಗಿಲ್ಲ. ಇವತ್ತು ಯಾರೇ ಒಬ್ಬ ಪ್ರಭಾವಿಗೆ ಆ ಮನೆ ಕೊಡ್ತೀನಿ ಅನ್ನಂಗಿಲ್ಲ. ಆ ಗ್ರಾಮದಲ್ಲಿ ಪಂಚಾಯತಿ ಇರ್ತದೆ, ಗ್ರಾಮ ಪಂಚಾಯತಿ ಇರ್ತದೆ. ಅದೇ ಗ್ರಾಮದಾಗ ಇವತ್ತು ಸಾರ್ವಜನಿಕವಾಗಿ ಒಂದು ಸಭೆ ಮಾಡಬೇಕು. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಇರಬೇಕು. ಇದ್ದು ಎಲ್ಲರ ಮುಂದೆ ಒಂದು ಬಹಿರಂಗ ಸಭೆ ಮಾಡಿ ಆ ಸಭೆ ಒಳಗೆ ಯಾರು ನಿಜವಾದ ಬಡವರಿದ್ದಾರೆ ಅವರಿಗೆ ಮನೆ ಕೊಡುವಂಥದ್ದು ವ್ಯವಸ್ಥೆ ಅಲ್ಲದ. ಹೀಗಾಗಿ ಇದರಲ್ಲಿ ಯಾರು ಏನಪ್ಪ ಹಸ್ತಕ್ಷೇಪ ಮಾಡಿ ಶ್ರೀಮಂತರಿಗೆ ಯಾರೇ ಪ್ರಭಾವಿಗಳಿಗೆ ಕೊಟ್ಟಿಲ್ಲ. ಕೊಟ್ಟರು ಕೂಡ ಅದು ತಪ್ಪಂತ ನಾವು ಹೇಳ್ತೀವಿ. ಈಗ ಕೊನೆಯದಾಗಿ ನಿಮ್ಮ ಶಾಸಕರು ಮತ್ತು KKRTC ಅಧ್ಯಕ್ಷರು ಕ್ಲೀನ್ ಹ್ಯಾಂಡೆಡ್ ಇದ್ದಾರೆ, ನಾವು ಯಾವುದೇ ಕೂಡ ನಮ್ಮ ಶಾಸಕರು ಬೇನಾಮಿ ಆಸ್ತಿ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಿರೋ, ತನಿಖೆ ಮುಖಾಂತರ ಹೊರಬರಲಿ ಅಂತ ಹೇಳ್ತಿರೋ? ನೋಡ್ರಿ, ಈಗ ಭಾರತ ದೇಶದ ಸಂವಿಧಾನದ ಪ್ರಕಾರ ಆರೋಪ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಅದ. ಇವರು ಆರೋಪ ಮಾಡ್ಯಾರತ್ತೇಳಿ ಅವ್ರು ಬೇನಾಮಿ ಅಂತ ಯಾರು ಒಪ್ಕೋತಾರೆ? ದಾಖಲೆಗಳು ಯಾರಿಗೆ ಕೊಡ್ತೀರಿ? ನಮಗೆ ಯಾಕೆ ಕೊಡ್ತೀರಿ ದಾಖಲೆಗಳು? ನೀವು ದಮ್ರಿ ಇಲ್ಲ, ದಾಖಲಾತಿ ಕೇಳೋದಲ್ಲ. ನಿಂಬಲ್ಲಿ ದಾಖಲಾತಿ ಇದ್ರೆ
ನೀವು ಅಧಿಕಾರಿಗಳಲ್ಲಿ ಹೋರಿ, ಸಂಬಂಧಪಟ್ಟ ಇಲಾಖೆಗೆ ಹೋರಿ, ತನಿಖೆ ಮಾಡಕ್ಕೆ ಒತ್ತಾಯ ಮಾಡಿರಿ. ಕೇಂದ್ರ ಸರ್ಕಾರ JDS BJP ಕೇಂದ್ರ ಸರ್ಕಾರದಿಂದ ನೀವು ಬೇಕಂದ್ರೆ ತನಿಖೆ ಮಾಡಿಸ್ರಿ. ನೀವು ಕೇಳ್ತಿದ್ದೀರಿ, ದಾಖಲಾತಿ ನಮಗೆ ಕೊಡೋ ಅವಶ್ಯಕತೆನೇ ಇಲ್ಲ, ನಾವು ಕೇಳಲ್ಲ. ದಾಖಲೆ ಕೇಳ್ತಿದ್ದೀರಿ, ನಾವು ಕೊಡ್ತೀವಿ, ಬನ್ನಿ. ದಾಖಲಾತಿಗಳ ಸಮೇತ ಸಂಬಂಧಪಟ್ಟ ಇಲಾಖೆ ಕೊಟ್ರೆ ನಮ್ಮ ಸರ್ಕಾರ ಇರೋದ್ರಿಂದ ಅಧಿಕಾರಿಗಳು ಕೈಗೊಪ್ಪೆ ಮಾಡಿಕೊಂಡು ನೀವು ಅಲ್ಲೇ ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ದೀರಿ. ಒಂದ್ ವೇಳೆ ನೀವು ಏನಾದ್ರೂ ನಿಮ್ಮ ಶಾಸಕರು ಕ್ಲೀನ್ ಹ್ಯಾಂಡೆಡ್ ಇದ್ದಾರೆ ಅಂದ್ರೆ ನಮ್ ಕಡೆನೆ ನಾವು ತಂದು ದಾಖಲಾತಿಗಳನ್ನು ಕೊಡ್ತೀವಿ. ಬೇನಾಮೆ ಆಸ್ತಿ ಬಗ್ಗೆ ನಾವು ತನಿಖೆ ಕೊಡ್ತೀರಿ, ತನಿಖೆ ಮಾಡಿಸ್ತೀರಿ ಅಂತ ಕೇಳ್ತಾರ. ಬಹಿರಂಗ ಚರ್ಚೆಗೆ ಬರ್ತೀವಿ. ಇದು ನೋಡಿದ್ರಂದ್ರೆ ಇದು ಅಸಂವಿಧಾನಕ ಮಾತುಗಳು, ಸಂವಿಧಾನ ಬದ್ಧವಾದಂಥ ಮಾತು ಅಲ್ಲ ಇದು. ನೀವ್ಯಾರು ನಮಗೆ ಸರ್ಟಿಫಿಕೇಟ್ ಕೊಡೋರು? ಪ್ರಜಾಪ್ರಭುತ್ವ ಹಕ್ಕಿದೆ, ವಿರೋಧ ಪಕ್ಷದಲ್ಲಿ ಕೇಳೋ ಹಕ್ಕು ನಿಮಗೆ ಅದ ಅಂತಿರಲ್ಲ. ನೀವು ಪ್ರಶ್ನೆ ಮಾಡ್ರಿ, ಆರೋಪ ಮಾಡ್ರಿ. ಬೇನಾಮಿ ಅದ ಅಂತ ಹೇಳಿ ನಿಮಗೆ ದಾಖಲಾತಿ ಕೊಡ್ತೀವಿ, ನೀವೇ ಮಾಡ್ರಿ ಅಂದ್ರೆ ಏನು ಅರ್ಥ ಇದೆ? ನಿಮ್ಮ ಕೈಲಿ ಆಗಲ್ಲ. ಇವತ್ತು ದೇಶದಾಗ ಸರ್ಕಾರ ನಿಮ್ಮದೇ ಅದ. ಯಾರ್ಯಾರ ಮನೆಗೆ ಇಡಿ ಛೂ ಬಿಡ್ತೀರಿ, ಹೊತ್ತೊಂಡ್ರದಾಗ ಎಷ್ಟೋ ಮನೆಗಳಿಗೆ ರೇಡ್ ಹಾಕ್ತೀರಿ. ಎಷ್ಟೋ MLA, ಎಷ್ಟೋ ಜನ MP ಗಳು ಇವರು ನಿಮ್ಮ ಒಂದು ಏನು ED IT GST ಅದಲ್ಲ, ಇದ್ರ ಸಲುವಾಗಿ ಎಷ್ಟೋ ಮಂದಿ ಇವತ್ತು ಬರೇ ಮೋದಿಯವ್ರ ಕಡೆಗೆ ನೋಡ್ತಾರೆ, ಅಮಿತ್ ಶಾ ಕಡೆಗೆ ನೋಡ್ತಾರೆ. ಅದಕ್ಕೆ ಅಂಥದ್ದು ಇವತ್ತು ನಾವು ಹಿಂದೇಟು ಹಾಕಲ್ಲ. ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ BJP ಇದೆ, BJP ಅವರು ಜೋಡಾಗಿ ನೀವು JDS ಇದ್ದೀರಿ. ನೀವು ತನಿಖೆ ಮಾಡಿಸ್ರಿ, ನಿಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿಸ್ರಿ. ರಾಜ್ಯದಾಗ ಇವತ್ತು ಕಾಂಗ್ರೆಸ್ ಸರ್ಕಾರದ ನಿಮಗೆ ತನಿಖೆ ಆಗಲ್ಲ ಅಂತ ಅನಿಸಿದ್ರೆ ಹಿಂದೆ ನೀವು BJP ಇದ್ದಾಗ ರಾಜ್ಯದಲ್ಲಿ ಅವರು ಇದೇ ಮಾಡ್ಯಾರ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯಾರಿಗೂ ಸ್ವತಂತ್ರವಾಗಿ ಬದುಕಲು ಕೊಟ್ಟಿಲ್ಲ, ಯಾರಿಗೂ ಪ್ರಶ್ನೆ ಮಾಡೋ ಅವಕಾಶ ಕೊಟ್ಟಿಲ್ಲ. ಇವತ್ತು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಿಮ್ಮ ಏನು ಬೇಡಿಕೆಯವ, ನಿಮ್ಮದೇನು ಕಂಪ್ಲೇಂಟ್ ಇದೆ, ನಿಮ್ಮಲ್ಲಿ ಏನು ದಾಖಲಾತಿ ಇದೆ, ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟು ನೀವು ಬೇಡಿಕೆ ಇಡ್ರಿ. ಅದು ಬಿಟ್ಟು ನಿಮಗೆ ದಾಖಲಾತಿ ಕೊಡ್ತೀವಿ ಹಣಿಗೆ ಹಚ್ಕೊಂಡು ತಿರುಗಾಡಿದ್ರೆ ಕೆಲಸ ಆಗಲ್ಲ.